ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ನಾನು ತೆಗಿತೀನಿ ಹೋಗಿಲ್ಲ ಅಂದ್ರೆ ಟಿಂಪು ಸೈಡಿಗೆ ಬಾ, ಸೈಡಿಗೆ ಬಮ್ಮ. ಆಮೇಲೆ ಪಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡವ ಹೋಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲರೂ ಹೋಲಿ ತಂದಿದ್ದು. ನನಗೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮಾಡೋಣ ಅಂತ ಇದ್ದು, ಕ್ಲಾಸ್ ಅವರ್ಸಲ್ಲೇ ಮಾಡಬೇಕು ಅಂದ್ಕೊಂಡಿದ್ದು. ಆದರೆ ಮ್ಯಾಮ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ಕ್ಲಾಸ್ ಅವರ್ಸ್ ಮುಗಿಸ್ಕೊಂಡು ಜಾಸ್ತಿ ಟೈಮ್ ಇರಲಿಲ್ಲ, ಎಲ್ಲರೂ ಬೇಗ ಮನೆಗೆ ಹೋಗ್ಬೇಕಿತ್ತಲ್ವ. ಅವತ್ತು ಹುಣ್ಣಿಮೆ ಇರೋದ್ರಿಂದ ಪೂಜೆನೂ ಇರುತ್ತಲ್ಲ, ಈವ್ನಿಂಗ್ ಪೂಜೆ ಮನೇಲಿ. ಹಾಗಾಗಿ ಜಾಸ್ತಿ ಹೊತ್ತೇನೋ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಜಾಸ್ತಿ ಲಾಂಗ್ ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ರೀಲ್ಸು ಫೋಟೋಸು ಎಲ್ಲ ತೊಗೊಂಡು ಫುಲ್ ಎಂಜಾಯ್ ಮಾಡಿದೆ. ಮನೇಲೆಲ್ಲ ಪೂಜೆ ಮುಗಿಸು ನನ್ನ ಹಸ್ಬೆಂಡು ಬಂದರು. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಾ ಹೋಗಿದ್ದು ಬರೋಣ ಅಂತ ಅಂದರು. ನಾನು ನನ್ನ ಮಗ ನನ್ನ ಹಸ್ಬೆಂಡ್ 3 ಜನನೂ ಹೋದು. ಇಲ್ಲೇ ಮನೆ ಹತ್ರ ನಿಯರ್ ಬೈ ಇರೋ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು, ಹಂಗೆ ಅವರು ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಅವರಿಗೆ. ಸಾಯಿಬಾಬನ ಟೆಂಪಲ್ಗೂ ಹೋಗ್ಬಿಟ್ಟು ಬರೋಣ ಅಂತ ಹೋದು. ಇದು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಲ್ಲೇ ನಂದಿನಿ ಲೆವೆಟಲ್ಲಿದೆ. ಅದೇ ದೇವಸ್ಥಾನಕ್ಕೆ ಹೋದು, ಪ್ರದಕ್ಷಿಣೆ ಎಲ್ಲ ಹಾಕ್ತು, ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೊತ್ತು ನಮ್ಮ ಹಸ್ಬೆಂಡ್ ಮಾತ್ರ ಒಂದು 15 to 20 ಮಿನಿಟ್ಸ್ ಧ್ಯಾನ ಮಾಡ್ತಾಯಿದ್ರು. ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲ ಆಯಿತು. ನೆಕ್ಸ್ಟು ಸಾಯಿಬಾಬಾ ದೇವಸ್ಥಾನ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು ಅಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದು ತುಂಬ ಚೆನ್ನಾಗಿತ್ತು. ಪಾಸಿಟಿವ್ ವೈಬ್ಸ್ ಬಂತು ದೇವ್ರು ನೋಡಿದ ತಕ್ಷಣ ನನಗಂತೂ ತುಂಬ ಚೆನ್ನಾಗಿತ್ತು. ಮಂಗಳಾರತಿ ಎಲ್ಲ ಮಾಡಿಕೊಟ್ರು. ಮಂಗಳಾರತಿ ಎಲ್ಲ ತೊಗೊಂಡೆಲ್ಲ ಆದಮೇಲೆ ಹಾಗೆ ಮನೆಗೆ ಬರಬೇಕಾದಾಗ ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಒಂದು ಹಂಗೆ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಸಾಯಿಬಾಬಾ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಗೂ ಫಾಲೋ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.